ಚಿನ್ನ ಬೆಳ್ಳಿ ಸಿಕ್ಕರೆ ತುಂಬ ಕೆಟ್ಟದಾಗತ್ತಂತೆ, ಸತ್ಯನಾ ಅಂತ. ನನ್ನ ದೇಹಕ್ಕೆ ಉಪಯೋಗಿಸೋದು ಕಬ್ಬಿಣ, ಐರನ್. ಆ ಚಿನ್ನವನ್ನು ಕೂಡಾಕಕ್ಕೆ ತುಂಬ ಕಷ್ಟಪಟ್ಟಿರ್ತಾರೆ. ನಮಸ್ಕಾರ ಸ್ನೇಹಿತರೆ. ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಚಿನ್ನ ಬೆಳ್ಳಿ ಸಿಕ್ಕರೆ ತುಂಬ ಕೆಟ್ಟದಾಗತ್ತಂತೆ, ಸತ್ಯನಾ ಅಂತ. ಯಾಕೆಂದರೆ ಚಿನ್ನ ಬೆಳ್ಳಿಯ ಮೋಹ ಶ್ರೀಮಂತರಿಂದ ಬಡವರಿಂದ ಸನ್ಯಾಸಿಯವರೆಗೂ ವ್ಯಾಪಿಸಿದೆ. ನೀವು ಸ್ವಲ್ಪ ಚಿಂತನೆ ಮಾಡಿ ನೋಡಿ. ಹಿಂದಿನ ಕಾಲದಿಂದ ಇಂದಿನ ಕಾಲದವರೆಗೆ ಚಿನ್ನಕ್ಕೆ ನಾವು ತುಂಬ ಮೋಹಿತರಾಗಿದ್ದೀವಿ. ಚಿನ್ನ ಬೇಡ ಅನ್ನೋರು ಯಾರಾದರೂ ಇರ್ತಾರಾ? ಅದು ತುಂಬ ವ್ಯಾಲ್ಯೂ ಇರುತ್ತೆ ಅದಕ್ಕೆ. ಈ ಸೃಷ್ಟಿ ರಹಸ್ಯದಲ್ಲಿ ಕೆಲವರು ವಿಸ್ಮಯಗಳು ನಡೀತವೆ, ಅಥವಾ ಒಳ ಅರ್ಥವೇ ಅರ್ಥ ಆಗೋದಿಲ್ಲ. ಆ್ಯಕ್ಚುಲಿ ಪ್ರತಿದಿನ ನಾವು ಉಪಯೋಗಿಸೋದು, ನನ್ನ ದೇಹಕ್ಕೆ ಉಪಯೋಗಿಸೋದು ಕಬ್ಬಿಣ, ಐರನ್ ಅಲ್ವಾ? ಯಾವಾಗಲೂ ಕಬ್ಬಿಣ ಉಪಯೋಗಿಸ್ತಾ ಇರ್ತೀವಿ. ಅದು ಯಥೇಚ್ಛವಾಗಿ ಪ್ರಕೃತಿ ಸಿಗುತ್ತೆ, ಅದಕ್ಕೆ ವ್ಯಾಲ್ಯೂ ಕಡಿಮೆ. ಚಿನ್ನ ಅಷ್ಟೊಂದು ಉಪಯೋಗಿಸಲ್ಲ, ಕೇವಲ ಅಲಂಕಾರಿಕ ವಸ್ತುವಾಗಿ ಮಾತ್ರ ಉಪಯೋಗಿಸ್ತೀವಿ. ಅದಕ್ಕೆ ಬೆಲೆ ಜಾಸ್ತಿ, ಮೋಹ. ಈಗ ಚಿನ್ನ ಸಿಕ್ಕರೆ ನಿಮಗೆ ದಾರಿನಲ್ಲಿ ಬೇರೆ ಎಲ್ಲೋ ಸಿಕ್ಕರೆ ಅದನ್ನ ಇಟ್ಕೊಂಡ್ರೆ ಕೆಟ್ಟದಾಗುತ್ತೆ ಅಂತಾರೆ. ಯಾಕೆ ಅಂದರೆ ಯಾರೋ ಬಡವರು ಕಳ್ಕೊಂಡ್ಬಿಟ್ಟಿರ್ತಾರೆ. ಆ ಚಿನ್ನವನ್ನು ಕೂಡಾಕಕ್ಕೆ ತುಂಬ ಕಷ್ಟಪಟ್ಟಿರ್ತಾರೆ, ಸ್ವಲ್ಪ ದುಡ್ಡು ಉಳಿಸಿ. ಇಂದಿನ ಕಾಲದಲ್ಲಿ ಹಣ ಕೂಡಾಕಿ ಅವಾಗ ಜಾಸ್ತಿ ಸಂಪಾದನೆ ಸರಳವಾಗಿ ಆಗ್ತಿರಲಿಲ್ಲ. ಏನೇನೋ ಬಿಸ್ನೆಸ್ ಮಾಡ್ಬಿಟ್ಟು ಜೋರಾಗಿ ದುಡ್ಡು ಮಾಡಿಬಿಡ್ತಾರೆ. ಈ ದುಡ್ಡು ಮಾಡೋರೆಲ್ಲ ನೋಡಿ, ಈ ರಿಯಲ್ ಎಸ್ಟೇಟು ಅದು ಇದು ಜೋರಾಗಿ ದುಡ್ಡು ಮಾಡೋರು ಸಡನ್ನಾಗಿ ಅವ್ರು ಚಿನ್ನ ಹಾಕ್ಕೊತಾರೆ. ಇಲ್ಲಿ 5 ಬೆರಳಿಗೂ 5 ಉಂಗುರ, ಇಲ್ಲಿ ರಾಶಿಗಳು ಏನೇನೋ ಹಾಕ್ಕೊತಾರೆ, ಇಲ್ಲಿ ಕಳಗಗಳು. ಯಾಕೆಂದರೆ ಅಷ್ಟೊಂದು ಮೋಹ. ಅದು ಹಣ ಸಡನ್ನಾಗಿ ಬಂದಾಗ ತೋರಿಸ್ಕೋಬೇಕು ಅನಿಸುತ್ತೆ, ನಾನು ಶ್ರೀಮಂತ ಅಂತ. ಈಗ ದುಡ್ಡು ಇಟ್ಕೊಂಡು ತೋರಿಸ್ಕೊಳಕ್ಕಾಗತ್ತಾ? ಆಗೋದಿಲ್ಲ. ಹಣ ಇಟ್ಕೊಂಡು ನಾನು ಶ್ರೀಮಂತ ಅಂತ. ಸೊ ಸಮಾಜಕ್ಕೆ ನಾನು ಶ್ರೀಮಂತ ಅಂತ ತೋರಿಸ್ಕೋಬೇಕಲ್ವಾ, ನನಗೆ ಹಣ ಬಂದಿದೆ ಅಂತ ತೋರಿಸ್ಬೇಕಲ್ವಾ. ಅದಕ್ಕೆ ಚಿನ್ನದ ರೂಪದಲ್ಲಿ ತೋರಿಕೆಯಾಗಿ ಆ ಆಭರಣ ಕೆಲಸ ಮಾಡುತ್ತೆ. ಒಂದು ತೋರಿಕೆ, ಇನ್ನೊಂದು ಸೌಂದರ್ಯ. ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರ್ತೀವಿ ಅಂತ. ಸೊ ವ್ಯಾಲ್ಯೂ ಜಾಸ್ತಿಯಾಗಿ ಅದನ್ನು ಕೂಡಿಡೋ ಜಾಸ್ತಿ. ಇಂದಿನ ಕಾಲ ತುಂಬ ಕಷ್ಟಪಟ್ಟು ಅದನ್ನು ಶೇಖರಣೆ ಮಾಡ್ತಾಯಿದ್ರು, ಸ್ವಲ್ಪ ಸೇರಿಸಿ. ಅಂಥದ್ದು ಕಳ್ಕೊಂಡಾಗ ನಾವೇನು ಮಾಡಬೇಕು? ತೊಗೊಂಡೋಗಿ ಕೊಡಬೇಕು ಅವ್ರಿಗೆ ವಾಪಸ್ಸು, ಯಾರು ಕಳ್ಕೊಂಡಿದ್ದಾರೋ ಅವ್ರಿಗೆ. ಇಲ್ಲ ಅಂದರೆ ಅದನ್ನು ದೇವಸ್ಥಾನದ ಉಂಡಿಗೆ ಹಾಕ್ಬಿಡ್ಬೇಕು ಅನ್ನತಕ್ಕಂಥ ಶಾಸ್ತ್ರ ಇತ್ತು. ಯಾಕೆಂದರೆ ಅದು ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ನೀನು ಇಟ್ಕೊಂಬೇಡ, ಅದು ವ್ಯಾಲ್ಯುಬಲ್ ಮೆಟಲ್. ನೀನು ಇಟ್ಕೊಂಡ್ರೆ ಗಿಲ್ಟ್ ಕಾಡುತ್ತೆ ನಿನಗೆ. ಬೇರೆಯವ್ರದನ್ನು ನಾನು ಹಾಕೊಂಡು ತೋರಿಸ್ಕೊಂಡ್ರೆ ಚೆನ್ನಾಗಿರುತ್ತಾ? ಇಲ್ಲ ಅಲ್ವಾ? ಯಾವಾಗಲೂ ದೇಹದ ಮೇಲೆ ಇದ್ದಾಗ ಅದು ಬೇರೆಯವ್ರದ್ದು ಅಂತಕ್ಕಂಥ ಭಾವ ನಿನ್ನಲ್ಲಿ ಬಂದಾಗ, ನಿನ್ನ ಭಾವನೆಗಳು ಪರಿಶುದ್ಧವಾಗಿದ್ದಾಗ ಅದು ಕಾಡಿಸುತ್ತೆ. ಅಯ್ಯೋ ಬೇರೆಯವ್ರದ್ದು ನಾನು ಹಾಕ್ಕೊಂಡಿದ್ದೀನಲ್ಲ ಅಂತ. ಆ ಗಿಲ್ಟೇ ಕೆಲವು ಸರಿ ನಿಮಗೆ ಅನಾರೋಗ್ಯವನ್ನು ಉಂಟು ಮಾಡುತ್ತೆ. ಕಾಯಿಲೆಯ ರೂಪದಲ್ಲಿ ಅದು ನಿಮ್ಮನ್ನು ಕಾಡಿಸ್ಬೋದು, ಮನುಷ್ಯನ ನೆಮ್ಮದಿ ಅನ್ನೋದು ಕಸಿದ್ಕೋಬೋದು. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ರು? ಬೇರೆಯವರ ಚಿನ್ನ ಮತ್ತು ಬೆಳ್ಳಿಯನ್ನು ನೀವು ಇಟ್ಕೋಬಾರ್ದು, ಕೆಟ್ಟದಾಗತ್ತೆ, ಲತ್ತೆ ಹೊಡೆಯುತ್ತೆ ಅಂತೆಲ್ಲ ಎದುರಿಸ್ತಾಯಿದ್ರು. ಇದು ಒಳಮರ್ಮ. ಯಾಕೆಂದರೆ ಬಿಕಾಸ್ ಆಫ್ ದ ವ್ಯಾಲ್ಯೂ ಆಫ್ ದ ಗೋಲ್ಡ್, ಅದಕ್ಕಿರ್ತಕ್ಕಂಥ ಬೆಲೆಯಿಂದ, ಅದನ್ನು ಸಂಪಾದನೆ ಮಾಡೋಕ್ಕೆ ಜನರು ಪಡುವ ಕಷ್ಟದಿಂದ ಈ ರೀತಿಯಾಗಿ ಕೆಲವಾರು ಪದ್ಧತಿಗಳನ್ನು ಮಾಡ್ತಾಯಿದ್ರು. ಮತ್ತು ಅದು ಮೋಹ ಇಲ್ಲದವ್ರಿಗೆ ಅದೇನೂ ಆಗೋದಿಲ್ಲ. ನಾನು ರೀಸೆಂಟಾಗಿ ನಡೆದ ಘಟನೆ ಹೇಳ್ತೀನಿ. ಅರೌಂಡ್ 5 ಮಂತ್ಸ್ ಏನೋ ಆಯಿತು. ನಮ್ಮ ಯೋಗ ಶಾಲೆಯಲ್ಲಿ ಯೋಗ ಮಾಡಬೇಕಾದ್ರೆ ಲೇಡೀಸ್ ಬ್ಯಾಚ್ನಲ್ಲಿ ನನ್ನ ಪಕ್ಕ ಒಬ್ಬರು ಯೋಗ ಮಾಡ್ತಾಯಿದ್ರು. ಮಾಡಬೇಕಾದ್ರೆ 2 ಎಳೆ ಮಾಂಗಲ್ಯ ಸರ್ವಾಂಗಾಸನ ಮಾಡ್ಬೇಕಾದ್ರೆ ಒತ್ತು ತೆಗೆದಿಟ್ಟಿದ್ರು. ಮಾತಾಡ್ಕೊಂಡು ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ 11 o'clock ಬ್ಯಾಚಲ್ಲಿ, ಲೇಡೀಸ್ ಬ್ಯಾಚ್. ಸೊ ಮರೆತು ಹೋಗ್ಬಿಟ್ಟಿದ್ದಾರೆ. ಮರೆತು ಹೋದ್ಮೇಲೆ ಗೊತ್ತಿಲ್ಲ, ನಾವು ಬಾಗ್ಲಾಕೊಂಡು ಬಂದುಬಿಟ್ವಿ. ಸಂಜೆ 7 to 8 ಇನ್ನೊಂದು ಬ್ಯಾಚ್ ಇರುತ್ತೆ. ಆಗ ನಾನು ಹೋದಾಗ ಸ್ಟೇಜ್ ಮೇಲೆ ಪಕ್ಕದಲ್ಲಿ 2 ಎಳೆ ಮಂಗಲ ಬಿದ್ದಿದೆ. ಸರಿ ಬಿಟ್ಟು ಅದು ಎತ್ತಿಟ್ಕೊಂಡು ಜೋಬಲ್ಲಿ ಇಟ್ಕೊಂಡು ನಾನು ಯೋಚನೆ ಮಾಡಿದೆ, ಯಾರ್ದಿದು ಅಂತ. ಸೊ ಮೋಸ್ಟ್ಲಿ ಇವ್ರದ್ದೇ ಇರಬೇಕು ಅಂದ್ಬಿಟ್ಟು ನಾನೇನು ಮಾಡಿದೆ, ಅವ್ರಿಗೆ ಫೋನ್ ಮಾಡಿದೆ.
ಏನಮ್ಮ ಹೇಗಿದ್ದೀರಿ ಅಂತ. ಅವರು ಹೇಳ್ತಾ ಇದ್ದಾರೆ, ಗುರುಜಿ ಆರಾಮಾಗಿದ್ದೀನಿ, ನಾನು ಪುರಿ ಸಾಗು ಮಾಡ್ತಾಯಿದ್ದೀನಿ ಅಂದರು. ಅರೆ ಹಂಗಾರೆ ಈ ಅಮ್ಮಂದಲ್ಲ ಇದು, ಸರಿ ನೋಡೋಣ ನಾಳೆ ಯಾರು ಕೇಳ್ತಾರೆ ಅಂತ ಇಟ್ಕೊಂಡೆ. ಆಮೇಲೆ 9 ಗಂಟೆಗೆ ಅವ್ರು ಫೋನ್ ಮಾಡ್ತಾ ಇದ್ದಾರೆ, ಗುರೂಜಿ ನನ್ನ ಮಾಂಗಲ್ಯ ಸರ ಎಲ್ಲೋ ಬಿದ್ದೋಗ್ಬಿಟ್ಟಿದೆ ನನಗೆ ಅಂತ. ನಾನು ಯಾಕೆ ಅವ್ರಿಗೆ ಬೇಗ ಫೋನ್ ಮಾಡಿದ್ದೆ ಅಂದರೆ, ಎಲ್ಲೋ ದಾರಿಲಿ ಹೋಗ್ಬೇಕಾದ್ರೆ ಸ್ಕೂಟಿಲಿ ಹೋಗ್ಬೇಕಾದ್ರೆ ಬಿಳಿಸ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಹತ್ಕೊಂಡು ಮನೇಲಿ ಕುಳ್ತಿರ್ತಾರೆ, ನೊಂದ್ಕೊಂಡಿರ್ತಾರೆ ಅಂತ ನಾನು ಫೋನ್ ಮಾಡಿದ್ರೆ ಅವ್ರು ಅಲ್ಲಿವರೆಗೂ ನೋಡಿಕೊಂಡೇ ಇಲ್ಲ. ಆಮೇಲೆ 9 ಗಂಟೆ, ರಾತ್ರಿ 9 ಗಂಟೆ ನಮ್ಮ ಮನೆಗೆ ಬಂದು ಮಂಗಲ ಸರನ ಈಸ್ಕೊಂಡು ಹೋದರು. ಸೊ ಎಷ್ಟು ಖುಷಿ ಆಯಿತು. ಈಗ ಅದು ವರ್ತ್ ಆಫ್ 4 lakhs. ಅದು ನಾನು ಏನು ಸುಮ್ಮನೆ ಇಟ್ಕೊಂಡು ಏನು ಹೇಳಲಿಲ್ಲ ಅಂತ ಅದು ಎಲ್ಲಿ ಗೊತ್ತೋ, ದಾರಿ ಬಿದ್ದೈತೋ ಏನೋ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರೋದು. ನಮ್ಮ ಕಲ್ಲದು ಆಗೋದಿಲ್ಲ. ಯಾಕೆಂದರೆ ನಾವು ಪರರ ವಸ್ತುಗಳನ್ನು ಇಷ್ಟಪಡುವುದಿಲ್ಲ. ಅರ್ಥ ಆಯ್ತಾ? ಸುಮ್ಮನೆ ಇದ್ದರೆ 4 ಲಕ್ಷ ರೂಪಾಯಿ. ಸೊ ಅದು ವಾಪಸ್ ಕೊಟ್ವಿ. ಈಗ ಅವರು ನನ್ನ ನೋಡಿದ ತಕ್ಷಣ ಮುಖದಲ್ಲಿ ಎಷ್ಟು ಖುಷಿ ಬರುತ್ತೆ ಗೊತ್ತಾ, ಎಂಥ ಧನ್ಯತಾ ಭಾವ ಬರುತ್ತೆ ಗೊತ್ತಾ. ಈ ರೀತಿ ಮನಸ್ಸುಗಳು ನಿರಾಳವಾಗಿರಬೇಕು. ಆ ನಿರಾಳತೆ ಯಾವಾಗ ಬರುತ್ತೆ ಅಂದರೆ, ನಾವು ಪರರ ವಸ್ತುಗಳನ್ನು ಇಷ್ಟಪಡದಾಗ. ಇಷ್ಟಪಡಬಾರ್ದು. ಎಷ್ಟು ಸರಳವಾಗಿದೆ, ನೀವು ಚಿಂತನೆ ಮಾಡಿ ನೋಡಿ. ಯಾವುದೇ ವಸ್ತುಗಳನ್ನು ಹಾಕ್ಕೊಳ್ಳಿ ನೀವು, ಚಿನ್ನ ಎಷ್ಟಾರು ಹಾಕ್ಕೊಳ್ಳಿ ನೀವು, ಮನಸ್ಸಿನಲ್ಲಿ ಪ್ರೀತಿ ಇಲ್ಲ ಅಂದರೆ, ಮನಸ್ಸು ನಿರ್ಮಲವಾಗಿಲ್ಲ ಅಂದರೆ, ಅದರಲ್ಲಿ ನಗು ಇಲ್ಲ ಅಂದರೆ, ತಾಳ್ಮೆ ಇಲ್ಲ ಅಂದರೆ ವ್ಯಾಲ್ಯೂ ಇಲ್ಲ ಅಲ್ವಾ? ಯೋಚನೆ ಮಾಡಿ ನೋಡಿ. ನೀವು 5 ಲಕ್ಷ ರೂಪಾಯಿ ಚಿನ್ನ ಮಾಡಿಸಿ ಹೆಂಡ್ತಿ ಕೊಟ್ಬಿಟ್ಟು, ತಗೋ ಅಯ್ಯ ನೀನೊಂದು ಕತ್ತೆ, ನೀನೊಂದು ಕೋತಿ ಅಂತ ತೊಗೊಂಡ್ರೆ ಖುಷಿಯಾಗುತ್ತೆ ಹೆಂಡ್ತಿಗೆ? ಇಲ್ಲ. ಏನೂ ಒಡವೆ ಕೊಡದೆ ಪ್ರೀತಿಯಿಂದ ನೀನೇ ನನ್ನ ಚಿನ್ನ, ನೀನೇ ನನ್ನ ಜೀವ, ಎಂಥ ಅದ್ಭುತವಾದ ಹೆಂಡತಿ ನೀನು ಭಗವಂತ ನನಗೆ ಕೊಟ್ಟಾದರೆ ಎಷ್ಟು ಖುಷಿಯಾಗುತ್ತಲ್ವಾ? ಆ ವ್ಯಕ್ತಿತ್ವವೇ ಚಿನ್ನ. ಚಿನ್ನ ನೀರು ಹಾಕೋ ಅಂದರೆ ಹಾಕ್ಕೊಂಡು ಕಾಯ ಆಡಿದ್ರೆ ಚಿನ್ನ ಹಾಕ್ಕೊಂಡಿರ್ತಾರೆ, ದೊಡ್ಡ ಸರ ಹಾಕಿರ್ತಾರೆ, ಇಲ್ಲಿ ದಪ್ಪು ಓಲೆ ಹಾಕಿರ್ತಾರೆ, ಪ್ರೀತಿ ಇರಲ್ಲ, ವಿಶ್ವಾಸ ಇರಲ್ಲ, ತ್ಯಾಗ ಇರಲ್ಲ, ಕರುಣೆ ಇರಲ್ಲ, ತಾಳ್ಮೆ ಇರಲ್ಲ, ಗುರ್ಗುರ್ ಅಂತ ಇರ್ತಾರೆ, ಹೊಟ್ಟೆ ಕಿಚ್ಪಡ್ತಾ ಇರ್ತಾರೆ. ಆಗ ಚಿನ್ನಕ್ಕೆ ಬೆಲೆ ಇದೆಯಾ? ಇಲ್ಲ. ಸೊ ಚಿನ್ನದಂಥ ಮನಸ್ಸಿರಬೇಕು, ಚಿನ್ನ ಮುಖ್ಯ ಅಲ್ಲ ಅನ್ನತಕ್ಕಂಥ ಅರಿವು ಯಾವ ಹೆಣ್ಣಲ್ಲಿ ಬರುತ್ತೋ ಅವಳು ದೇವತೆಯಾಗಿರ್ತಾಳೆ. ಈ ಚಿಂತನೆಗಳು ನಮಗೆ ಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ಈ ರೀತಿಯಾಗಿ ಚಿನ್ನಕ್ಕನ್ನು ಬೇರೆಯವ್ರನ್ನ ಇಷ್ಟಪಡಬೇಡ ನೀನು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಎದುರಿಸ್ತಾ ಇದ್ರು. ಸೊ ಯಾವ್ದಾರ ಸಿಗ್ತಾ ಎಲ್ಲೋ ಬೀಳ್ತಾ ಸರಿಯಾಗಿ ಇಟ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಅವಾಗ ದೊಡ್ಡ ದೊಡ್ಡ ಬೀರ್ಗಳು ಇರ್ತಿರ್ಲಿಲ್ಲ, ಸೇಫ್ಟಿ ಲಾಕರ್ಗಳು ಇರ್ತಿರ್ಲಿಲ್ಲ, ಎಲ್ಲೋ ಇಟ್ಟಿರೋರು, ಎಲ್ಲೋ ಬಿದ್ದಿರೋದು, ಯಾರಿಗೋ ಸಿಕ್ಕಿರೋದು, ಅದನ್ನು ಇಟ್ಕೊಂಡ್ಬಿಟ್ರೆ ನೋವಾಗ್ತಿತ್ತಲ್ವಾ? ಎಲ್ಲೋ ಹೋಗ್ತಾ ಇದ್ರಿ ನೀವು, ಜನಗಳು ಜಾಸ್ತಿ ಇರ್ತಾಯಿದ್ರು, ಸಭೆ ಸಮಾರಂಭಗಳಿಗೆ ಹೋದಾಗ ಎಲ್ಲರ ಬಿದ್ದರೆ ಅಂದ್ಬಿಟ್ಟು ಏನು ಮಾಡ್ತಾಯಿದ್ರು, ಈ ರೀತಿ ಗಾದೆಗಳನ್ನು ಸೃಷ್ಟಿ ಮಾಡ್ತಾಯಿದ್ರು. ಚಿನ್ನ ಬೆಳ್ಳಿ ಸಿಕ್ಕದನ್ನ ನೀ ಇಟ್ಕೊಂಡ್ರೆ ನಿನಗೆ ಕೆಟ್ಟದಾಗುತ್ತೆ. ಆಗೇನು ಮಾಡ್ತಾಯಿದ್ರು, ಎದುರುಕೊಂಡು ಹುಡುಕಿ ಅವ್ರು ಕೊಡ್ತಾಯಿದ್ರು, ಇಲ್ಲಾಂದರೆ ದೇವಸ್ಥಾನದಲ್ಲಿ ಹೋಗಿ ಹಾಕ್ತಾಯಿದ್ರು. ಯಾಕೆಂದರೆ ಚಿನ್ನ ಎಲ್ಲ ಕಡೆ ವ್ಯಾಪಿಸಿದೆ. ಇವನ್ ಸನ್ಯಾಸಿಗಳು ಕೂಡ ರುದ್ರಾಕ್ಷಿ ಮಾಲೆಗೆ, ರುದ್ರಾಕ್ಷಿ ಇಸ್ ದ ವೈರಾಗ್ಯ, ಶಿವತತ್ವ, ಅದರಲ್ಲಿ ಏನೂ ಇಲ್ಲ, ಯಾವ ಆಸೆಯೂ ಇಲ್ಲ, ಅದಕ್ಕೂ ಕೂಡ ಚಿನ್ನದ ದಾರ ಹಾಕ್ಕೊಂಡು ರುದ್ರಾಕ್ಷಿ ಮಾಲೆ ಹಾಕೋತಾರೆ, ಚಿನ್ನದ ಕಿರೀಟ ಹಾಕ್ಕೊತಾರೆ, ಚಿನ್ನವನ್ನು ತೋರಿಸ್ಕೋತಾರೆ, ಚಿನ್ನದ ಪಲ್ಲಕ್ಕಿ, ಚಿನ್ನದ ರಥ. ಭಗವಂತನಿಗೆ ಏನು ಬೇಡವೋ, ಯಾವುದೋ ಅವನಿಗೆ ಇಷ್ಟ ಇಲ್ವೋ ಅದನ್ನೇ ಮಾಡಿ ಮನುಷ್ಯ ಸಂತೋಷ ಪಡ್ತಾನೆ ಅಲ್ವಾ? ಸೊ ಚಿನ್ನ ಅನ್ನತಕ್ಕಂಥದ್ದು ಬದುಕಿನಲ್ಲಿ ತುಂಬ ಮುಖ್ಯ ಕೆಲವರಿಗೆ. ಯಾರಲ್ಲಿ ಮೋಹ ಇರುತ್ತೋ, ಬದುಕಿನ ಅರ್ಥ ಇಲ್ಲವೋ, ಸೊ ಶಾಶ್ವತವಾದ ಶಾಂತಿ ನೆಮ್ಮದಿ ಯಾವುದು ಅಂತ ತಿಳುವಳಿಕೆ ಇರುವುದಿಲ್ಲವೋ ಅವರು ಲೋಹದ ಮೋಹವನ್ನು ಬೆಳೆಸ್ಕೊತಾರೆ. ನಿಜವಾಗ್ಲೂ ನಿನ್ನ ಮನಸ್ಸು ಚಿನ್ನವಾಗಿದ್ದರೆ ಏನೂ ಬೇಕಾಗಿಲ್ಲ. ನಿರಾಳವಾಗಿ ಪ್ರಕೃತಿಯಲ್ಲಿ ಸಿಗತಕ್ಕಂಥ ಕೆಲವಾರು ನಮ್ಮ ಏನು ಹೇಳ್ತೀವಲ್ಲ, ಮಾನ ಮರ್ಯಾದೆ ಮುಚ್ಕೋಬೇಕು ಅಂತ ಕೆಲವಾರು ಬಟ್ಟೆಗಳನ್ನು ಹಾಕ್ಕೊಂಡು ನಗ್ನಗ್ತಾ ಖುಷಿಯಾಗಿದ್ದ ಸಾಕು, ಯಾವ ಚಿನ್ನವೂ ಬೇಡ. ಸೊ ಚಿನ್ನ ಒಂದು ತೋರಿಕೆ, ಚಿನ್ನ ಒಂದು ಮೋಹ ಅಷ್ಟೇ, ಬೇರೇನೂ ಇಲ್ಲ. ಥ್ಯಾಂಕ್ ಯು. ಹಂಗಂತ ಬಿಡಬೇಡಿ, ಸ್ವಲ್ಪ ತಗೊಳ್ಳಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ. ಫ್ಯೂಚರಲ್ಲಿ ಮಾರ್ಕೊಳ್ಳೋಕ್ಕೆ ಕಷ್ಟ ಬಂದ ಸಹಾಯಕ್ಕೆ ಬರುತ್ತೆ. ಡೋಂಟ್ ವರಿ, ಕಂಫರ್ಟಬಲಾಗಿ ತೊಗೊಳ್ಳಿ, ಮನೆಯಲ್ಲಿ ಇಟ್ಕೊಳ್ಳಿ. ಚಿನ್ನ ಬೇಕಾಗೇ ಇಲ್ಲ, ಮನಸ್ಸು ಚಿನ್ನವಾಗಿದ್ದರೆ. ಥ್ಯಾಂಕ್ ಯು.